ತಮಗೆಲ್ಲ ಗೊತ್ತಿರೋ ಹಾಗೆ ಬಿಲ್ ಪೆಂಡಿಂಗ್ ಇತ್ತು ಇಂಟರ್ನಲ್ ರಿಸರ್ವೇಶನ್. ಅದು ಮಾನ್ಯ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಏನೋ ಒಂದು ಎಲ್ಲ ನಮ್ಮ SC ST ಸಚಿವರನ್ನ ಕರೆದು ಹೇಗೆ ಮಾಡೋದು ಅಂತ ಕೂಡ ಅವ್ರ ಸಲಹೆ ಮೇರೆಗೆ ಅಲ್ಲಿ ಒಂದು ಉಪಾಯ ನೀವು ನಮ್ಮ ರಿಕ್ರೂಟ್ಮೆಂಟ್ ಬಗ್ಗೆ ಎಲ್ಲ ಚರ್ಚೆ ಆದಮೇಲೆ ಅದನ್ನು ಫಸ್ಟು ಇದು ಗವರ್ನರ್ ಹತ್ರ ಹೋಗಿ ಅದು ಹಿಂದೆ ಏನು ಸರ್ಕಾರ ಕೊಟ್ಟರೆ ಅದನ್ನು ಪಾಸ್ ಮಾಡ್ಲಿಕ್ಕೆ ಮನವಿ ಮಾಡಿಕೊಂಡು ಅದಾದಮೇಲೆ ಮಿಕ್ಕಿದ ರೋಸ್ಟರು ಹೇಗೆ ಮಾಡೋದು, ಏನು ಬಿಂದುಗಳನ್ನು ಹೇಗೆ ಕೂಡಿಸೋದು ಅದಾದಮೇಲೆ ನೋಡ್ಬೋದು ಅಂತ. ಸೊ ಒಟ್ಟಾರೆ ನಮ್ಮ ಯುವಕರಿಗೆ ರಿಕ್ರೂಟ್ಮೆಂಟ್ನಲ್ಲಿ ಅನ್ಯಾಯ ಆಗಬಾರ್ದು, ಆದಷ್ಟು ಬೇಗ ನಾವು ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ಒಂದು ಮೀಟಿಂಗ್ ಮಾಡಿದ್ವಿ. ರಾಜ್ಯಪಾಲ ಸ್ಪಂದಿಸಿದ್ದಾರೆ. ಅದೇ ಅವರು ಕೆಲವು ಪ್ರಶ್ನೆಗಳಿದೆ ಇತ್ತು ಅನ್ಸುತ್ತೆ ಬಹುಶಃ, ಅದೇನು ಲೀಗಲ್ ಅವರಿಗೆ ಕೇಳ್ಬಿಟ್ಟು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಅವ್ರದಂತ ಒಂದು ಕೆಲವು ಆಸ್ ಅ ಗವರ್ನರ್ ಹಿ ಇಸ್ ಎಂಟೈಟಲ್ಡ್ ಅಲ್ಲ, ಏನಾದರೂ ಕ್ವೇರೀಸ್ ಇರ್ಬೋದು ಅಥವಾ ಏನಾದರೂ ಸಲಹೆಗಳಿರ್ಬೋದು ಅವ್ರು ಕೊಡ್ಬೋದು. ಈಗ ನಮ್ಮ ಕ್ಯಾಬಿನೆಟಿಗೆ ಅವ್ರು ಕೇಳ್ಬೋದಲ್ಲ, ಹಿ ಹ್ಯಾಸ್ ಟು ವರ್ಕ್ ಅಂತ ಏಡ್ ಅಂಡ್ ಅಡ್ವೈಸ್ ಆಫ್ ಕ್ಯಾಬಿನೆಟ್. ಬಟ್ ಈವನ್ ಇಫ್ ಹಿ ಹ್ಯಾಸ್ ಅಡ್ವೈಸ್ ಅವ್ರ ಹತ್ರ ಸಲಹೆ ಏನಾದರೂ ಇದ್ರೆ ಅದನ್ನು ಕೂಡ ಅವ್ರು ಹೇಳ್ಬೋದಲ್ಲ. ಯಾವುದು ಸಲಹೆ ಅಥವಾ ಮಾಹಿತಿ ಕೇಳಿರ್ಲಿಲ್ಲ ಅದು ಮೋಸ್ಟ್ಲಿ ಸಮಾಜ ಕಲ್ಯಾಣ ಸಚಿವಾಲಯ ಕೇಳಿರ್ಬೋದು ಅಂತ ಅನ್ಸುತ್ತೆ ನನಗೆ. ಬಟ್ ನನಗೆ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಮಾಹಿತಿ ಇದೆ. ಈಗ ಬೆಳಿಗ್ಗೆ 3 ತಾಸು CM ಹತ್ರ ಇದ್ದೆ, ಈಗ 1.5 ತಾಸು ಇಲ್ಲಿದ್ದೀನಿ. ಈಗ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೂ ನಿಮ್ ಕಣ್ ತಪ್ಸಕ್ಕಾಗಲ್ಲ. ಮಾಹಿತಿ ಏನಾದ್ರು ಕೊಟ್ರ ಅವ್ರಿಗೆ ಯಾವ್ದು ಇಲ್ಲ, ನಾವು ಓದಿರೋದು ವೈಯಕ್ತಿಕ. ಒಂದನೇದು ನಾಳೆ ನಮ್ಮ ಗೆಫೆಕ್ಸ್ AVGC ಪಾಲಿಸಿ ಇದು ಏನ್ ನಮ್ಮ ಶೃಂಗಸಭೆ ಇದೆ ಲಲಿತ್ನಲ್ಲಿ, ಅದಕ್ಕೆ ಆಹ್ವಾನ ಕೊಡ್ಬೇಕಾಗಿತ್ತು. ಎರಡನೇದು ನಮ್ಮ ಕಲಬುರಗಿ ಕುಡಿಯೋ ನೀರಿಂದ ನಾನು ಕಳೆದ 1-2 ವಾರದಿಂದ ಫಾಲೋ ಅಪ್ ಮಾಡ್ತೀನಿ, ಅದನ್ನು ಕೂಡ ಚರ್ಚೆ ಆಗಿದೆ ಅಷ್ಟೇ. ಅದು ಬಿಟ್ಟರೆ ನೋಡಿ ನಿನ್ನೇನು ಹೇಳಿದ್ದೀವಿ, ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಯುವಕರಿಗೆ ಯಾವುದೇ ರೀತಿಯಾದಿಂದ ಅವಕಾಶದಿಂದ ವಂಚಿತ ಮಾಡೋದಿಲ್ಲ. ಕಾನೂನಿನ ತೊಡಕಿರ್ಬೋದು, ಆಡಳಿತಾತ್ಮಕವಾಗಿರೋ ತೊಡಕುಗಳಿರ್ಬೋದು, ಅದನ್ನ ನಿವಾರಣೆ ಮಾಡೋದು ನಮ್ಮ ಜವಾಬ್ದಾರಿ, ಅದನ್ನ ನಾವು ಮಾಡ್ತೀವಿ. CM ಅವರು ಉತ್ಸುಕರು ಇದ್ದಾರಾ ಸರ್ ನೇಮಕಾತಿ ವಿಚಾರವಾಗಿ? ಇದು ನಮ್ಮ ಮ್ಯಾನಿಫೆಸ್ಟೋನಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಹೇಳಿದೀವಿ. ಎಲ್ಲ ಕಡೆ ನಾವು ಪ್ರಚಾರ ಮಾಡಬೇಕಾದ್ರೆ ಹಿಂದಿನ ಸರ್ಕಾರದಲ್ಲಿ ಏನು ಅನ್ಯಾಯಗಳಾಗಿದೆ, ಸಾಕಷ್ಟು ಹಗರಣಗಳಾಗಿದೆ, ಅದಕ್ಕೆ ತಾನೇ ನಾವು ಒಂದು ಬಿಲ್ ಕೂಡ ತಂದಿದ್ದು, ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ ಗವರ್ಮೆಂಟ್ ರೆಕ್ರೂಟ್ಮೆಂಟ್ ಅಂತ ಬಿಲ್ಲೇ ತಂದಿದೀವಲ್ಲ ನಾವು, ನಮ್ಮ ಸರ್ಕಾರದಲ್ಲೇ ತಾನೇ ತಂದಿದ್ದು. ಹಿಂದೆ PSI ಹಗರಣ, ಬೇರೆ ಹಗರಣ ಆಗಿರೋದನ್ನ ತಡೆ ಹಿಡಿಲಿಕ್ಕೆ ಅದ್ರ ತಕ್ಕಂಗೆ ಇದನ್ನು ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ. ಬಿಜೆಪಿ ಅವರು ಯುವ ನಿಧಿ ಕೊಡ್ತಾನೆ ಇಲ್ಲ ಮತ್ತೆ ನೇಮಕಾತಿನೂ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ. ಯುವ ನಿಧಿ ಯಾರಿಗೂ ಸಿಗ್ತಾನೆ ಇಲ್ಲ. ನೋಡಿ, ಬಿಜೆಪಿ ಅವರು ಯುವಕರ ಭವಿಷ್ಯದ ಬಗ್ಗೆ ಮಾತಾಡೋದು ಯಾವುದೇ ನೈತಿಕತೆ ಇಲ್ಲ. ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರು CAG ಆಡಿಟ್ ರಿಪೋರ್ಟ್ ಇದೆ, ಸುಮಾರು 11,000 ಕೋಟಿ ರೂಪಾಯಿ ನುಂಗಿದ್ದಾರೆ ಕೇಂದ್ರ ಸರ್ಕಾರದ. ಅಂದ್ರೆ ಮೋದಿ ಸರ್ಕಾರದವರು 11,000 ಕೋಟಿ ರೂಪಾಯಿ ಯುವಕರ ತರಬೇತಿಗೆ ಏನಿರ್ಬೇಕಾಗಿತ್ತು, ಅವರ ಕೌಶಲ್ಯಗೆ ಏನಿರ್ಬೇಕಾಗಿತ್ತು, CAG ರಿಪೋರ್ಟ್ ಇದೆ. ಅದ್ರ ಬಗ್ಗೆ ಮಾತಾಡ್ತಾರ ಇವ್ರು ಕೊಡಿಸ್ತಾರೆ ಏನ್ರಿ? ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿದಂತ ಸರ್ಕಾರ ಇವ್ರದ್ದು. PSI ಹಗರಣ ಇರ್ಬೋದು, JE ಹಗರಣ ನಿಮ್ಮ ಕಾರ್ಪೊರೇಷನ್ ನಲ್ಲಿ ಇರ್ಬೋದು, ನಿಮ್ಮ ಹೈಯರ್ ಎಜುಕೇಶನ್ ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಇರ್ಬೋದು, ಇದೆಲ್ಲಾನು ಕೂಡ ಅವ್ರ ಟೈಮ್ ನಲ್ಲಿ ಆಗಿದ್ದು ತಾನೆ. ಹಗರಣಗಳ ತನಿಖೆ ಆಯ್ತು ಸರ್, ಎಲ್ಲಿ ನೋಡಿ, ಇವ್ರಿಗೆ ಏನಾದ್ರು BJP ಅವರಿಗೆ ನಾಚಿಕೆ ಅನ್ನೋದಿದ್ಯಾ? ಹಿಂದಿನ ಸರ್ಕಾರದಲ್ಲಿ ನೀವು ಆಯ್ಕೆ ಮಾಡೋದ್ರಲ್ಲಿ ಲೋಪ ಆಗ್ತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ 1 ಸರಿ ಅಲ್ಲ 6 ಸರಿ ಮೇಲ್ಮನೆ ಮತ್ತು ಕೆಳಗಿನ ಮನೆಯಲ್ಲಿ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬ IPS ಆಫೀಸರ್ ಜೈಲಿಗೆ ಹೋದ್ರ? ಯಾರ ಕಾಲಕ್ಕೆ ಹೋದ್ರು? BJP ಅವ್ರ ಕಾಲಕ್ಕೆ. ಇವ್ರು ಯುವಕರ ಭವಿಷ್ಯ ಕಟ್ತಾರ ಹೇಳಿ? ಇವ್ರು ಮಾಡ್ದಂತ ಕೆಟ್ಟ ಕೆಲಸದಿಂದ ಪಾಪ ಎಷ್ಟೊಂದು ಜನರದ ಏಜ್ ಬಾರ್ ಆಯ್ತು. ಅಂದ್ರೂ ನಮ್ಮ ಸರ್ಕಾರ ಬಂದ್ಮೇಲೆ ಏಜ್ ಬಾರು ಜಾಸ್ತಿ ಮಾಡಿದೀವಿ, ಈ ವಯೋಮಿತಿ ಜಾಸ್ತಿ ಮಾಡಿಸಿದೀವಿ. ಸೊ ಇವೆಲ್ಲ ನಾವು ಮಾಡ್ತಾ ಇರೋದು. ಅವ್ರು ಏನ್ ಮಾಡಿದ್ದಾರೆ? ಅವ್ರ ಕೈಲಿ ಇತ್ತಲ್ಲ, ಬರೀ ಡಬಲ್ ಇಂಜಿನ್ ಅಂತ ಹೇಳ್ತಾ ಇದ್ರಲ್ಲ, ಎಷ್ಟು ಉದ್ಯೋಗ ಕೊಡ್ಸಿದ್ರೆ ಹೇಳಿ ಅವ್ರಿಗೆ. ಕೊರೋನಾ ಹಗರಣ, PSI ಹಗರಣ ಎಲ್ಲ ತಾರ್ಕಿಕ ಹಂತಕ್ಕೆ ಎಲ್ಲಾನು ಆಗುತ್ತೆ. ನೋಡಿ, ಈಗಾಗಲೇ ಎಕ್ಸಾಂಪಲ್ ನಮ್ಮ KKRD ರಿಪೋರ್ಟ್ ಬಂದಿದೆ, ಕೆಲವು ಶಿಫಾರಸನ್ನ ಮಾಡಿದ್ದಾರೆ.
ಮುಖ್ಯಮಂತ್ರಿಗಳು ತೀರ್ಮಾನ ತಗೋತಾರೆ. ಕರೋನಾದ ಇರ್ಬೋದು, ನಿಮ್ಮ PSI ಆಗಡದ ಇರ್ಬೋದು, ಎಲ್ಲಾನು ಕೂಡ ವಿಲ್ ಟೇಕ್ ಇಟ್ ಟು ಲಾಜಿಕಲ್ ಎಂಡ್. ಕರೆಕ್ಟ್ ಸರ್, 3 ವರ್ಷ ಆಗೋಯ್ತಲ್ಲ, ಇನ್ನು ಎಷ್ಟು ವರ್ಷ ಅಂತ ನೋಡಿ, ಏನೇ ಮಾಡಿದ್ರು ಕೂಡ ನಾನು ಕಾನೂನು ಚೌಕಟ್ಟಿನಲ್ಲೇ ಮಾಡ್ಬೇಕಲ್ಲ. ನಾನು ಮನ್ಸು ಬಂದಂಗೆ ಮಾಡೋಕ್ಕಾಗ್ತದ? ನಾನಿರ್ಬೋದು, ಸರ್ಕಾರಗಳಿರ್ಬೋದು, ವಿ ಹ್ಯಾವ್ ಟು ಗೋ ಆಸ್ ಪರ್ ಲಾ. ಅದು ಏನು ಫೈಂಡಿಂಗ್ಸ್ ಇದೆ, ಏನೇನು ಅವ್ರ ಒಂದು ಸಬ್ ಕಮಿಟಿನಲ್ಲಿ ಪ್ರೈಸ್ ಡಿಸ್ಕವರಿ ಏನು ಉಲ್ಲಂಘನೆ ಆಗಿದೆ, ಅವೆಲ್ಲಾನು ಕೂಡ ದಾಖಲೆ ಸಮೇತ ನಾವು ಮಾಡೋಣ ಅಂತ. ವಿರೋಧ ಪಕ್ಷದಲ್ಲಿ ಇದ್ದಾಗಿದ್ದಂತ ಉತ್ಸಾಹ ಈಗಿಲ್ಲ ಅಲ್ಲ ಸರ್ಕಾರ ಬಂದ್ಮೇಲೆ. ನೋಡಿ, ಈಗ ಇರ್ಲಿಲ್ಲ ಅಂದಿದ್ರೆ ನೀವೇ ಹೇಳಿ. ಈ PSI ಹಗರಣ, ಬೇರೆ ರೆಕ್ರೂಟ್ಮೆಂಟ್ ಅಲ್ಲಿ ಹಗರಣ ಆದ್ಮೇಲೆ ಉತ್ಸಾಹ ಇರ್ಲಿಲ್ಲ ಅಂದ್ರೆ ಬಿಲ್ ತರ್ತಾ ಇದ್ವಾ? ವಯೋಮಿತಿ ಜಾಸ್ತಿ ಮಾಡ್ತಾ ಇದ್ವಾ? ರೆಕ್ರೂಟ್ಮೆಂಟ್ ಕಾಲ್ ಫಾರ್ ಮಾಡ್ತಾ ಇದ್ವಾ? KKRDB ಸಬ್ ಕಮಿಟಿನಲ್ಲಿ ಆಲ್ಮೋಸ್ಟ್ 4 ಸರಿ ಮೀಟಿಂಗ್ ಮಾಡಿ ಖಾಲಿ ಇರೋ ಹುದ್ದೆಗಳು ಭರ್ತಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಾ? ಕಂಪೇರ್ ಮಾಡಿ, ಅವ್ರ ಸರ್ಕಾರದಲ್ಲಿ ಏನಾಗಿದೆ, ನಮ್ಮ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂತ. ನೋಡಿ, ಈಗ ಇಟ್ ಇಸ್ ವೆರಿ ಕ್ಲಿಯರ್. ನಾವು ಒಂದಲ್ಲ ಎರಡಲ್ಲ 52,000 ಕೋಟಿ ರೂಪಾಯಿಯನ್ನ ನಾವು ಜನರಿಗೆ ಈ ಗ್ಯಾರಂಟಿ ಮುಖಾಂತರ ಕೊಡ್ತಾ ಇದ್ದೀವಿ. ಆಮೇಲೆ ಈ ಗ್ಯಾರಂಟಿಗಳು ಕೊಡೋದ್ರಿಂದ ರಿಪೋರ್ಟ್ಗಳೇ ಬಂದಿದೆ ಅಲ್ಲ, ಎಷ್ಟು ಜನರಿಗೆ ಒಂದು ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ ಅಂತ. ನೀವು ರಿಪೋರ್ಟ್ಗಳನ್ನ ಓದಿ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ರಿಪೋರ್ಟ್ ಇದೆ, ಖಾಸಗಿ ರಿಪೋರ್ಟ್ಗಳಿದೆ, ಇಂಡಿವಿಜುವಲ್ ರಿಪೋರ್ಟ್ಸ್ ಇದೆ. ಎಷ್ಟು ಜನ ಮಹಿಳೆಯರು ಇವಾಗ ಉದ್ಯೋಗಕ್ಕೆ ಬರ್ತಾ ಇದ್ದಾರೆ ವಾಪಸ್ಸು, ಎಷ್ಟು ಜನರಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇದೆ ಕುಟುಂಬದಲ್ಲಿ. ಪ್ರತಿ ಕುಟುಂಬಕ್ಕೆ ಇವತ್ತು ಏನಿಲ್ಲ ಅಂದ್ರೂ ಮಿನಿಮಮ್ 6,000 ಉಳಿತಾಯ ಆಗ್ತಾ ಇದೆ ಗ್ಯಾರಂಟಿಗಳಿಂದ. ಹುಷಾರಿದ್ರೆ 10,000 15,000 ತನಕ 12,000 ತನಕ ಉಳಿಸ್ತಾ ಇದ್ದಾರೆ. ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಮಕ್ಕಳ ಪೋಷಣೆಗೆ ಹೋಗ್ತಾ ಇದೆ, ಅವ್ರ ಒಂದು ಸ್ವಾಭಿಮಾನದ ಬದುಕು ಹೋಗ್ತಾ ಇದೆ. ಏನ್ ಈ ಕರೋನಾ ಸಂದರ್ಭದಲ್ಲಿ ಇರ್ಬೋದು, ಅವ್ರು ಮಾಡಿದಂತ ಸಾಲದ EMI ಬಡ್ಡಿ ತೀರ್ಸ್ಲಿಕ್ಕೆ ಹೋಗ್ತಾ ಇದೆ. ಮತ್ತೆ ಈ ಪರಿಷ್ಕರಣೆ ಯಾವ್ದು ನಕಲಿ BPL ಕಾರ್ಡು ಅಂತವ್ ಇಂಥವು ಯಾವ್ದಾದ್ರು ಇದ್ರೆ ಅದನ್ನ ಪರಿಷ್ಕರಣೆ ಅದು ನಿರಂತರವಾಗಿ ನಡೀತಾ ಇದೆ. ಬಟ್ ನಮ್ಮ ಕಮಿಟ್ಮೆಂಟ್ ಏನು? ಸಮಾಜದ ಕಡೆಯ ಮನುಷ್ಯನ್ ಕೂಡ ಒಂದು ಸ್ವಾಭಿಮಾನದ ಬದುಕು ಕೊಡೋದು. ಅದು ಗ್ಯಾರಂಟಿ ಮುಖಾಂತರ. ಎಸ್, ಎವ್ರಿಥಿಂಗ್ ಇಸ್ ಬರ್ಡನ್ ಮೇಡಮ್. ಈಗ ನಾವು ಇಂಡಸ್ಟ್ರಿಗಳಿಗೆ ನಾವು ಸಬ್ಸಿಡಿ ಮತ್ತು ಇನ್ಸೆಂಟಿವ್ಸ್ ಕೊಡ್ತೀವಿ, ಅದು ಬರ್ಡನ್ ಅಲ್ವಾ? ಇವತ್ತು ನೀವು ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ನಡೆದಿದೆ, ಅವ್ರು ಸುಮ್ಮನೆ ಹಾಗೆ ಬರ್ತಾರೆ. ಇನ್ಸೆಂಟಿವ್ಸ್ ಕೊಟ್ಟಿದ್ದೀವಲ್ಲ, ಸಬ್ಸಿಡೀಸ್ ಕೊಟ್ಟಿದ್ದೀವಲ್ಲ. ಇಂಡಸ್ಟ್ರಿಗಳಿಗೆ ನಾವು ಸಬ್ಸಿಡೀಸ್ ಕೊಟ್ಟಾಗ BJP ಅವ್ರು ಸುಮ್ಮನೆ ಇರ್ತಾರೆ? ಬಡವರಿಗೆ ಕೊಟ್ಟರೆ ತೊಂದ್ರೆನಾ? ಹೌದು, ತೊಂದರೆ. ಆರ್ಥಿಕವಾಗಿ ಏನೇ ಇದ್ರು ಕೂಡ ಸಮರ್ಥವಾದಂತ ಒಂದು ನಾಯಕತ್ವ ಇದೆ ನಮ್ಮಲ್ಲಿ. CM DCM ಅವ್ರದ್ದಿದೆ. ಈಗ ನೀವು ಆಂಧ್ರ ಕಂಪೇರ್ ಮಾಡಿ, 10 ಲಕ್ಷ ಕೋಟಿ ಅವ್ರದ್ದು ರೆವಿನ್ಯೂ ಡಿಫಿಸಿಟ್. ನಮ್ದು ಅಷ್ಟಿದ್ಯಾ? BJP ಅವ್ರು ಸುಮ್ಮನೆ ಮಾತಾಡ್ತಾರೆ. ಅವ್ರಿಗೇನಿದೆ? ಮತ್ತೆ ಲಾಡ್ಲಿ ಬೇನ ಏನು? ಅವರು ಏನ್ ಹೇಳೋದು, ನಾವು ಏನ್ ಹೇಳ್ತಾ ಇದೀವಿ, ಎಷ್ಟೇ ಕಷ್ಟ ಆದ್ರೂ ಕೂಡ ಒಂದು ಸ್ವಾಭಿಮಾನದ ಬದುಕು ಕೊಡುವಂತ ಜವಾಬ್ದಾರಿ ನಮ್ದಿದೆ. ವಿ ಆರ್ ಗೋಯಿಂಗ್ ಟು ಡೂ ಇಟ್. ಆರ್ಥಿಕ ಇಲಾಖೆನೂ ಸಹ ಗ್ಯಾರಂಟಿ ವಿಚಾರದಲ್ಲಿ CM ಅವ್ರಿಗೆ ಯಾರು ಶ್ರೀಮಂತರು ನೋಡಿ, ಆರ್ಥಿಕ ಇಲಾಖೆಯವ್ರ ಜವಾಬ್ದಾರಿ ಏನು? ಬ್ಯಾಲೆನ್ಸ್ ಮಾಡೋದು. ಕರೆಕ್ಟ್. ಅವ್ರು ನಮ್ಗೆ ಹೇಳ್ತಾರೆ, ಇದು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಆಗ್ಬಹುದು, ಇದು ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಆಗ್ಬಹುದು ಅಂತ. ವಾಟ್ ಎವರ್ ಇಟ್ ಇಸ್, ನಾನು ಹೇಳ್ದಂಗೆ ಅದು ಪರಿಷ್ಕರಣೆ ಅಂತೂ ಕಾಲಕ್ಕೆ ಆಗ್ಲೇಬೇಕಲ್ವಾ? BPL ಕಾರ್ಡ್ ಇರ್ಬೋದು, ಬೇರೆ ಇನ್ನಿತರದ APL ಕಾರ್ಡ್ ಇರ್ಬೋದು, ಅದು ಪರಿಷ್ಕರಣೆ ಆಗ್ತಾ ಇದೆ. ಜನ ಜೋಡಣೆನೂ ಆಗ್ತಾರೆ, ಕೆಲವು ಜನ ಕೈ ಬಿಟ್ಟು ಹೋಗ್ತಾರೆ. ಗೃಹಲಕ್ಷ್ಮಿ ಸತ್ತವರ ಅಕೌಂಟ್ಗೂ ಸಹ ಅಮೌಂಟ್ ಹೋಗಿರುವಂತದ್ದು ನೋಡಿ, ಅಂತದೆಲ್ಲ ಇದ್ರೆ ಸರಿಪಡಿಸಬಹುದು. ಈಗ ಅಂತ ವಾಟ್ ಇಸ್ ದ ಈಗ BJP ಅವ್ರು ಹೇಳ್ತಾರಲ್ಲ, ಮನ್ರೇಗಾ ಭ್ರಷ್ಟಾಚಾರದಿಂದ ತುಳುಕ್ತಾ ಇದೆ, ಅದಕ್ಕೆ ನಾವು ಕ್ಯಾನ್ಸಲ್ ಮಾಡ್ತೀವಿ. ಏನೋ ಒಂದೆರಡು ಇನ್ಸ್ಟೆನ್ಸ್ ಆದ ತಕ್ಷಣ ಯೋಜನೆನೇ ನಿಲ್ಸದ? ನಾನು ಕೇಳ್ದೆ, ನೀವು ಹೇಳ್ದಂಗೆ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆಗೆ ಯಾವ್ದು ಸೀರಿಯಲ್ ನಂಬರ್ 11110000 ಹೋಗಿದೆ ಅಲ್ಲ, ಅಂದ್ರೆ ಯೋಜನೆ ನಿಲ್ಸ್ಬಿಡ್ತಾರ ಅವರು? ಫಸ್ಟ್ ಅವ್ರಲ್ಲಿ ಏನೇನಿದೆ ಅದನ್ನ ಸರಿಪಡಿಸಕ್ ಹೇಳಿ, ಆಮೇಲೆ ನಮ್ಮ ಹತ್ರ ಬಂದು ಪ್ರವಚನ ಕೊಡಕ್ ಹೇಳಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.